ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆ ಬಂತು ಅಂದ್ರೆ ತಾಪಮಾನ 40 ಡಿಗ್ರಿ 42 ಡಿಗ್ರಿ ಕೆಲವು ಕಡೆ 45 ಡಿಗ್ರಿ ಸೆಲ್ಸಿಯಸ್ ದಾಟಿದ್ರೂ ನಮ್ಮ ಜನ ಅಲುಗಾಡಲ್ಲ. ಎಲ್ಲೋ ಅಪರೂಪಕ್ಕೆ ಕೆಲವರಿಗೆ, ಅದರಲ್ಲೂ ವಯಸ್ಸಾದವರಿಗೆ ಹೀಟ್ ಸ್ಟ್ರೋಕ್ ಆಗುವ ಚಾನ್ಸಸ್ ಇರುತ್ತೆ. ಆದ್ರೆ ಉಳಿದವರು ಎಷ್ಟೇ ಬಿಸಿಲಿದ್ರು ಸ್ವಲ್ಪ ಬೆವರ್ಕೊಂಡು ಫ್ಯಾನ್ ಹಾಕೊಂಡು ಒಂದು ಗ್ಲಾಸ್ ಮಜ್ಜಿಗೆ ಕುಡ್ಕೊಂಡು ಸುಧಾರಿಸ್ಕೊಳ್ತೀವಿ. ಜೊತೆಗೆ ಮಟ ಮಧ್ಯಾಹ್ನದ ಬಿಸಿಲನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಬೇರೆ ಟೈಮ್ನಲ್ಲಿ ಊರ್ ತುಂಬಾ ಅಡ್ಡಾಡಿ ನಮ್ಮ ಕೆಲಸ ನಾವೇ ಮಾಡ್ಕೊಳ್ತೀವಿ. ಆದ್ರೆ ಬ್ರಿಟನ್ ಇದೆಯಲ್ಲ, ಆ ದೇಶದಲ್ಲಿ ತಾಪಮಾನ ಬರೀ 35 ಡಿಗ್ರಿ ಸೆಲ್ಸಿಯಸ್ ದಾಟಿದ್ರೆ ಸಾಕು, ಇಡೀ ದೇಶನೇ ಬಂದಾಗುವ ಪರಿಸ್ಥಿತಿ ಬರುತ್ತೆ. ಸರ್ಕಾರ ರೆಡ್ ಅಲರ್ಟ್ ಹೊರಡಿಸುತ್ತೆ. ಅಲ್ಲಿನ ಜನ ಟಿವಿ, ನ್ಯೂಸ್ ಚಾನಲ್, ಪೇಪರ್ಗಳಲ್ಲೆಲ್ಲ ಅಯ್ಯೋ ದೇಶ ಬೆಂದೋಗ್ತಿದೆ ಅಂತ ದೊಡ್ಡ ಮಟ್ಟದಲ್ಲಿ ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಬರೀ 35 ಡಿಗ್ರಿ ಅಂದ್ರೆ ನಮ್ಮ ಊರುಗಳಲ್ಲಿ ಸಾಮಾನ್ಯ ಬಿಸಿಲು. ಆದ್ರೆ ಅದೇ ಟೆಂಪರೇಚರ್ಗೆ ಇಂಗ್ಲಿಷರು ಯಾಕಷ್ಟು ಗಾಬರಿ ಆಗ್ತಾರೆ, ಯಾಕೆ ನರಳಾಡ್ತಾರೆ? ನಮ್ಮ ದೇಶದಲ್ಲಿ ನಾರ್ಮಲ್ ಅನಿಸುವ ಅದೇ ಟೆಂಪರೇಚರ್ ಇಂಗ್ಲೆಂಡ್ ನಲ್ಲಿ ಯಾಕೆ ಸ್ಟವ್ ಮೇಲೆ ಕೂತ ಹಾಗೆ ಫೀಲ್ ಕೊಡುತ್ತೆ? ಇದರ ಹಿಂದಿರುವ ಅಸಲಿ ಸೈನ್ಸ್ ಏನು? ಭಾರತೀಯರಿಗಿರುವ ಬಿಸಿಲು ತಡೆದುಕೊಳ್ಳುವ ಕೆಪಾಸಿಟಿ ಇಂಗ್ಲಿಷರಿಗೆ ಯಾಕಿಲ್ಲ? ಇದರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಒಂದು ಕಡೆ ಭಾರತ ಸೇರಿದಂತೆ ಇಡೀ ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಈಗ ಮಳೆಗಾಲ. ಆದ್ರೂ ಎಲ್ನಿನೋ ಎಫೆಕ್ಟ್ ನಿಂದ ಮುಂಗಾರು ಕೊರತೆ ಉಂಟಾಗಿ ಭಾರತ ಬೇಯ್ತಿದೆ. ಒಂದು ರೀತಿ ಬೇಸಿಗೆ ಕಾಲ ಎಕ್ಸ್ಟೆಂಟ್ ಆದಂತೆ ಫೀಲ್ ಆಗ್ತಿದೆ. ಆದ್ರೆ ದೂರದ ಯುರೋಪ್ ನಲ್ಲಿ ಈಗ ನಾರ್ಮಲ್ ಬೇಸಿಗೆ ಕಾಲ. ಅದೇ ನಾರ್ಮಲ್ ಬೇಸಿಗೆ ಕಾಲ ಯಾಕಾದ್ರೂ ಬಂತೋ ಅಂತ ಬ್ರಿಟಿಷರು ಬಾಯಿ ಬಡ್ಕೊಳ್ತಿದ್ದಾರೆ. ಲೇಟೆಸ್ಟ್ ವರದಿಗಳ ಪ್ರಕಾರ ಬ್ರಿಟನ್ ನಲ್ಲಿ ಅಂದ್ರೆ ಯುಕೆಯಲ್ಲಿ ವಾತಾವರಣದ ತಾಪಮಾನ ಸರಾಸರಿ 35 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿಗೆ ತಲುಪಿದೆ. ಹೌದು, ಜಸ್ಟ್ 35 ಡಿಗ್ರಿ. ಭಾರತದಲ್ಲಿ ಇದು ಬೆಳಗ್ಗೆ 9 ಗಂಟೆಗಿರುವ ಟೆಂಪರೇಚರ್. ಆದರೆ ಇದೇ ಟೆಂಪರೇಚರ್ಗೆ ಬ್ರಿಟನ್ನಲ್ಲಿ ಸೃಷ್ಟಿಯಾಗ್ತಿರುವ ಹಂಗಾಮ ಅಷ್ಟಿಷ್ಟಲ್ಲ. ಅಲ್ಲಿನ ಹವಾಮಾನ ಇಲಾಖೆ ಭೀಕರ ಶಾಖದ ಅಲೆ ಅಥವಾ ಹೀಟ್ ವೇವ್ ಅಲರ್ಟ್ ಘೋಷಣೆ ಮಾಡಿದೆ. ಬ್ರಿಟನ್ನ ಜನ 35 ಡಿಗ್ರಿ ಬಿಸಿಲಿಗೆ ತತ್ತರಿಸಿ ಹೋಗಿದ್ದಾರೆ. ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಕೇಸ್ಗಳು ಜಾಸ್ತಿ ಆಗ್ತಿವೆ. ಅಲ್ಲಿನ ಜನ ಇಂಟರ್ನೆಟ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತಮಗಾಗ್ತಿರುವ ನರಕದ ಅನುಭವವನ್ನ ಶೇರ್ ಮಾಡ್ತಿದ್ದಾರೆ. ಬ್ರಿಟನ್ನ ಪರಿಸ್ಥಿತಿ ಮಾತ್ರ ಸದ್ಯಕ್ಕೆ ಓವನ್ ಒಳಗಡೆ ಇಟ್ಟಿರುವ ಕೇಕ್ ತರಹ ಬೆಂದ್ ಹೋಗ್ತಿದೆ ಅಂತ ವರದಿಗಳು ಹೇಳ್ತಿವೆ. ಇದೇ ಕಾರಣಕ್ಕೆ ಇಡೀ ಯುರೋಪ್ ಹಾಗೂ ಯುಕೆಯ ಮೀಡಿಯಾಗಳಲ್ಲಿ ಈಗ ಇದೇ ದೊಡ್ಡ ಚರ್ಚೆಯ ವಿಚಾರ ಆಗ್ತಿದೆ. ಈಗ ಮೇನ್ ಪಾಯಿಂಟ್ಗೆ ಬರೋಣ. ನಮ್ಮ ಭಾರತದ 45 ಡಿಗ್ರಿ ಬಿಸಿಲಿಗಿಂತ ಬ್ರಿಟನ್ನ ಜಸ್ಟ್ 35 ಡಿಗ್ರಿ ಬಿಸಿಲು ಯಾಕೆ ಇಷ್ಟೊಂದು ಡೇಂಜರ್ ಆಗಿ ಫೀಲ್ ಆಗುತ್ತೆ? ಇದರ ಹಿಂದೆ 3-4 ಸೈಂಟಿಫಿಕ್ ಕಾರಣಗಳಿವೆ. ಅದನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲ ಕಾರಣ ಹ್ಯುಮಿಡಿಟಿ, ಅಂದ್ರೆ ಗಾಳಿಯಲ್ಲಿರುವ ತೇವಾಂಶ. ಭಾರತದಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ಒಣಗಾಳಿ ಇರುತ್ತೆ, ಅಂದ್ರೆ ಡ್ರೈ ಹೀಟ್ ಇರುತ್ತೆ. ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಇರೋದಿಲ್ಲ. ಯಾಕಂದ್ರೆ ಭಾರತ ಬಹಳ ದೊಡ್ಡ ಭೂಪ್ರದೇಶ ಇರುವ ರಾಷ್ಟ್ರ. ಕರಾವಳಿ ಪ್ರದೇಶವನ್ನ ಬಿಟ್ರೆ ನಮ್ಮ ಬೇರೆ ನಗರಗಳು ಸಮುದ್ರದಿಂದ ಬಹಳ ದೂರ ಇವೆ. ಜೊತೆಗೆ ಸಮುದ್ರದ ಕಡೆ ಬರುವ ತೇವಾಂಶಯುಕ್ತ ಗಾಳಿಯನ್ನ ತಡೆಯೋದಕ್ಕೆ ಭಾರತದಲ್ಲಿ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳಿವೆ. ಆದರೆ ನಿಮ್ಗೆ ಗೊತ್ತಿರಬಹುದು, ಬ್ರಿಟನ್ ಒಂದು ದ್ವೀಪ ರಾಷ್ಟ್ರ. ಸುತ್ತಲೂ ಅಟ್ಲಾಂಟಿಕ್ ಸಾಗರ, ಸಮುದ್ರಗಳಿವೆ. ಹಾಗಾಗಿ ಅಲ್ಲಿನ ಗಾಳಿಯಲ್ಲಿ ತೇವಾಂಶ ಅಂದ್ರೆ ವಾಟರ್ ಕಂಟೆಂಟ್ ಬಹಳ ಜಾಸ್ತಿ ಇರುತ್ತೆ. ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ನಮ್ಮ ಮೈಯಿಂದ ಬರುವ ಬೆವರು ಬೇಗ ಆವಿಯಾಗಲ್ಲ. ನಮ್ಮ ದೇಹದ ಮೆಕ್ಯಾನಿಸಮ್ ಹೇಗಿದೆ ಅಂದ್ರೆ, ನಮಗೆ ಬಿಸಿಲಾದಾಗ ಬೆವರು ಬರುತ್ತೆ. ಆ ಬೆವರು ಗಾಳಿಗೆ ಆವಿಯಾದಾಗ ನಮ್ಮ ಬಾಡಿ ತಣ್ಣಗಾಗುತ್ತೆ. ಆದರೆ ಬ್ರಿಟನ್ನಲ್ಲಿ ಗಾಳಿನೇ ಒದ್ದೆಯಾಗಿರೋದ್ರಿಂದ ಎಕ್ಸ್ಟ್ರಾ ತೇವಾಂಶಕ್ಕೆ ಗಾಳಿಯಲ್ಲಿ ಜಾಗ ಇರೋದಿಲ್ಲ. ಹಾಗಾಗಿ ಬೆವರು ಮೈಯಲ್ಲೇ ಉಳ್ಕೊಳ್ಳುತ್ತೆ. ಇದರಿಂದ ದೇಹದ ಶಾಖ ಆಚೆ ಹೋಗೋದಕ್ಕಾಗೋದಿಲ್ಲ. ಇದನ್ನ ಸೈನ್ಸ್ ನಲ್ಲಿ ವೆಟ್ ಬಲ್ಬ್ ಟೆಂಪರೇಚರ್ ಅಂತ ಕರೀತಾರೆ. ಅಂದ್ರೆ ಹೊರಗಡೆ 35 ಡಿಗ್ರಿ ಇದ್ರೂ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಅದು 42 ಅಥವಾ 45 ಡಿಗ್ರಿಯಷ್ಟೇ ದಗದಗಿಸುವ ಶಾಖದ ತರ ಫೀಲ್ ಕೊಡುತ್ತೆ. ಎರಡನೇ ಕಾರಣ ಅಲ್ಲಿನ ಮನೆಗಳ ಡಿಸೈನ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್. ಬ್ರಿಟನ್ ಸಾಮಾನ್ಯವಾಗಿ ತುಂಬಾ ತಣ್ಣಗಿರುವ ದೇಶ. ಯಾಕಂದ್ರೆ ಭೂಮಧ್ಯ ರೇಖೆಗೆ ಬಹಳ ದೂರದಲ್ಲಿದೆ, ಉತ್ತರ ಧ್ರುವಕ್ಕೆ ಹತ್ತಿರ ಇದೆ. ಹಾಗಾಗಿ ವರ್ಷದಲ್ಲಿ 8-9 ತಿಂಗಳು ಅಲ್ಲಿ ಚಳಿ, ಮಳೆ, ಹಿಮ ಇರುತ್ತೆ. ಹಾಗಾಗಿ ಅಲ್ಲಿನ ಮನೆಗಳನ್ನ ಹೇಗೆ ಕಟ್ಟಿರ್ತಾರೆ ಅಂದ್ರೆ, ಹೊರಗಡೆ ಇರುವ ಚಳಿ ಒಳಗಡೆ ಬರ್ದೇ ಇರುವ ರೀತಿ, ಒಳಗಡೆ ಇರುವ ಬಿಸಿ ಆಚೆ ಹೋಗ್ತಿರುವ ರೀತಿ ಮನೆ ಕಟ್ಟಿರ್ತಾರೆ. ಅದಕ್ಕಾಗಿ ಅವರು ಗೋಡೆಗಳ ಮಧ್ಯೆ ಇನ್ಸುಲೇಷನ್ ಮೆಟೀರಿಯಲ್ ಹಾಕಿರ್ತಾರೆ. ಕಿಟಕಿಗಳಿಗೆ ಡಬಲ್ ಗ್ಲಾಸ್ ಹಾಕಿರ್ತಾರೆ. ಅಂದ್ರೆ ಒಟ್ಟಾರೆ ಮನೆಗಳನ್ನ ಒಂದು ಫ್ರಿಡ್ಜ್ ತರ ಅಥವಾ ಫ್ಲಾಸ್ಕ್ ತರ ಕಟ್ಟಿರ್ತಾರೆ. ಚಳಿಗಾಲಕ್ಕೆ ಇದು ಸೂಪರ್. ಆದ್ರೆ ಬೇಸಿಗೆಯಲ್ಲಿ ಏನಾಗುತ್ತೆ ಅಂದ್ರೆ, ಒಮ್ಮೆ ಬಿಸಿಲು ಮನೆ ಒಳಗಡೆ ಬಂತು ಅಂದ್ರೆ ಆ ಬಿಸಿ ಗಾಳಿ ಆಚೆ ಹೋಗೋದಕ್ಕೆ ಜಾಗನೇ ಇರಲ್ಲ. ಇನ್ನು ಮೂರನೇ ಕಾರಣ, ಅಲ್ಲಿನ ಮನೆಗಳಲ್ಲಿ ಏರ್ ಕಂಡೀಷನರ್ ಅಂದ್ರೆ AC ಇರೋದಿಲ್ಲ.
ನಮ್ಮ ಭಾರತದಲ್ಲಿ ಕೆಲವು ಮಿಡ್ಲ್ ಕ್ಲಾಸ್ ಮನೆಗಳಲ್ಲೂ ಕೂಡ ಎಸಿ ಇರುತ್ತೆ, ಕಡೆ ಪಕ್ಷ ಫ್ಯಾನ್ ಆದ್ರೂ ಇರುತ್ತೆ. ಆದ್ರೆ ಬ್ರಿಟನ್ನಲ್ಲಿ ಎಸಿ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ 95% ಮನೆಗಳಲ್ಲಿ ಎಸಿ ಇರಲ್ಲ, ಬರೀ ಹೀಟಿಂಗ್ ಸಿಸ್ಟಮ್ ಅಷ್ಟೇ ಇರುತ್ತೆ. ಯಾಕಂದ್ರೆ ಅವರಿಗೆ ವರ್ಷ ಪೂರ್ತಿ ಬೇಕಾಗಿರೋದು ಹೀಟರ್ಗಳೇ ಹೊರತು ಎಸಿ ಅಲ್ಲ. ಈಗ ದಿಢೀರಂತ ಬಿಸಿಲು ಬಂದಾಗ ಫ್ಯಾನ್ ಇಲ್ಲದೆ ಎಸಿನೂ ಇಲ್ಲದೆ ಮನೆ ಒಳಗಡೆ ಇರೋದಕ್ಕಾಗದೆ ಒದ್ದಾಡುವ ಪರಿಸ್ಥಿತಿ ಬಂದಿದೆ. ಇನ್ನು 4ನೇ ಕಾರಣ, ಅಲ್ಲಿನ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಬಿಸಿಲನ್ನ ತಡೆದುಕೊಳ್ಳೋದಕ್ಕೆ ರೆಡಿ ಆಗಲ್ಲ. ಬ್ರಿಟನ್ನಲ್ಲಿರುವ ರೈಲ್ವೆ ಟ್ರ್ಯಾಕ್ಗಳು, ರಸ್ತೆಗಳು ಎಲ್ಲವನ್ನ ಚಳಿಗಾಲಕ್ಕೆ ತಕ್ಕಂತೆ ಡಿಸೈನ್ ಮಾಡಿರ್ತಾರೆ. ಯೂಸ್ ಮಾಡುವ ಮೆಟೀರಿಯಲ್ ಕೂಡ ಕಡಿಮೆ ಟೆಂಪರೇಚರ್ಗೆ ತಕ್ಕಂತೆ ಆಯ್ಕೆ ಮಾಡಿರ್ತಾರೆ. ಆದರೆ ತಾಪಮಾನ 35 ಡಿಗ್ರಿ ದಾಟಿದ ತಕ್ಷಣ ಆ ಇನ್ಫ್ರಾಸ್ಟ್ರಕ್ಚರ್ ಯೂಸ್ಲೆಸ್ ಆಗುತ್ತೆ. ನೀವು ನಂಬಲ್ಲ, ಕಳೆದ ವರ್ಷ ಬರೀ 40 ರಿಂದ 45 ಡಿಗ್ರಿ ಟೆಂಪರೇಚರ್ಗೆ ಅಲ್ಲಿನ ರಸ್ತೆಗಳ ಸಿಗ್ನಲ್ ಲ್ಯಾಂಪ್ಗಳು ಕರಗಿ ಹೋಗಿದ್ವು. ಅಲ್ಲಿನ ರೈಲ್ವೆ ಹಳಿಗಳು ಬಿಸಿಲಿಗೆ ತೀರಾ ಹಿಗ್ಗೋದಕ್ಕೆ ಶುರು ಮಾಡಿದ್ವು. ಕೆಲವು ರಸ್ತೆಗಳ ಡಾಂಬಾರು ಸಹ ಕರಗೋದಕ್ಕೆ ಶುರುವಾಗಿ ಓಡಾಡೋದೇ ಪ್ರಾಬ್ಲಮ್ ಆಗಿತ್ತು. ಇವೆಲ್ಲ ಅಂಶಗಳ ಜೊತೆಗೆ ಬ್ರಿಟನ್ ಉತ್ತರ ಧ್ರುವಕ್ಕೆ ಹತ್ರ ಇರೋದ್ರಿಂದ ಬೇಸಿಗೆಯಲ್ಲಿ ಅಲ್ಲಿನ ದಿನಗಳ ಅವಧಿ ಜಾಸ್ತಿ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ 16 ರಿಂದ 18 ಗಂಟೆ ಸೂರ್ಯ ಇರ್ತಾನೆ. ರಾತ್ರಿ ಅವಧಿ ಜಸ್ಟ್ 6 ರಿಂದ 8 ಗಂಟೆ ಇರುತ್ತೆ. ಹಾಗಾಗಿ ಕಾದಿರುವ ಭೂಮಿ ತಣ್ಣಗಾಗೋದಕ್ಕೆ ಜಾಸ್ತಿ ಟೈಮು ಸಿಗಲ್ಲ. ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ಈ ತರಹದ ಬಿಸಿಲಿನಿಂದ ಬ್ರಿಟನ್ ದೇಶಕ್ಕೆ ಒಂದಷ್ಟು ಪ್ಲಸ್ ಪಾಯಿಂಟ್ ಕೂಡ ಇದೆ. ಚಳಿಗಾಲ, ಮಳೆಗಾಲದ ಬ್ರಿಟನ್ನಲ್ಲಿ ವರ್ಷ ಪೂರ್ತಿ ಸೂರ್ಯನ ಮುಖ ನೋಡೋದೇ ಅಪರೂಪ ಆಗಿರುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಅಲ್ಲಿನ ಜನ ನರಳ್ತಾ ಇರ್ತಾರೆ. ಆದ್ರೆ ಈ ರೀತಿ ಬಿಸಿಲು ಬಂದಾಗ ಜನ ಪಾರ್ಕ್ಗಳಿಗೆ ಬಂದು ಬಿಸಿಲಲ್ಲಿ ಕುತ್ಕೊಳ್ಳೋದು ಕೂಡ ಉಂಟು. ಅಂದ್ರೆ ಸಿಕ್ಕಿದ್ದ ಚಾನ್ಸ್ ಅಂತ ಸನ್ ಬಾತಿಂಗ್ ಮಾಡ್ಕೊಳ್ತಾರೆ. ಇದರಿಂದ ಅವರಿಗೆ ನ್ಯಾಚುರಲ್ ಆಗಿ ವಿಟಮಿನ್ ಡಿ ಸಿಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅಲ್ಲಿನ ಕೃಷಿ ವಲಯಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೆಲವು ರೀತಿಯ ಬೆಳೆಗಳಿಗೆ, ಹಣ್ಣುಗಳಿಗೆ ಕನಿಷ್ಠ ಮಟ್ಟದ ಬಿಸಿಲು ಬೇಕೇ ಬೇಕು. ಈ ಟೈಮ್ನಲ್ಲಿ ಆ ಬೆಳೆಗಳು ಚೆನ್ನಾಗಿ ಬರ್ತಾವೆ. ಜೊತೆಗೆ ಸೋಲಾರ್ ಪವರ್ ಅಂದ್ರೆ ಸೌರಶಕ್ತಿ ಉತ್ಪಾದನೆಗೆ ಕೂಡ ಈ ಬಿಸಿಲು ಸಖತ್ ಯೂಸ್ ಆಗುತ್ತೆ. ವರ್ಷ ಪೂರ್ತಿ ಕತ್ತಲೆಯಲ್ಲೋ ಅಥವಾ ಮಂಜಿನಲ್ಲೋ ಇರುವ ಸೋಲಾರ್ ಪ್ಯಾನಲ್ಗಳಿಗೆ ಈ ಟೈಮ್ನಲ್ಲಿ ಫುಲ್ ಕೆಪಾಸಿಟಿ ಕರೆಂಟ್ ರೆಡಿ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಇದರಿಂದ ಅಲ್ಲಿನ ಗ್ರೀನ್ ಎನರ್ಜಿ ಸಿಸ್ಟಮ್ಗೆ ಸ್ವಲ್ಪ ಬೂಸ್ಟ್ ನೀಡುತ್ತೆ. ಆದರೆ ಲಾಭಗಳಿಗಿಂತ ಇಲ್ಲಿ ನಷ್ಟ ಮತ್ತು ರಿಸ್ಕ್ಗಳೇ ತುಂಬಾ ಜಾಸ್ತಿ ಇವೆ. ಮೊದಲೇದಾಗಿ ಅಲ್ಲಿನ ಜನರ ಹೆಲ್ತ್ ಹಾಳಾಗುತ್ತೆ. ಬ್ರಿಟನ್ ಜನರಿಗೆ ಹುಟ್ಟಿನಿಂದಲೇ ಇಷ್ಟೊಂದು ಬಿಸಿಲನ್ನ ತಡೆದುಕೊಳ್ಳುವ ಬಾಡಿ ಅಡ್ಜಸ್ಟ್ಮೆಂಟ್ ಇರೋದಿಲ್ಲ. ಇದರಿಂದ ಹೀಟ್ ಸ್ಟ್ರೋಕ್ ಅಂದ್ರೆ ಬಿಸಿಲಿನ ಹೊಡೆತಕ್ಕೆ ಸಿಕ್ಕ ಜನ ಪ್ರಾಣ ಕಳೆದುಕೊಳ್ಳುವ ಚಾನ್ಸಸ್ ಇರುತ್ತೆ. ಅಲ್ಲದೆ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಸಮಸ್ಯೆ ಕಾಡುತ್ತೆ. ಮುಖ್ಯವಾಗಿ ವಯಸ್ಸಾದವರು ಮತ್ತು ಸಣ್ಣ ಮಕ್ಕಳಿಗೆ ಇದು ಜೀವಕ್ಕೆ ಆಪತ್ತು ತರಬಹುದು. ಎರಡನೇದಾಗಿ ಆರ್ಥಿಕ ನಷ್ಟ. ರೈಲ್ವೆ ಟ್ರ್ಯಾಕ್ಗಳು ಬಿಸಿಲಿಗೆ ಬೆಂಡ್ ಆಗೋದ್ರಿಂದ ರೈಲುಗಳನ್ನ ಸ್ಲೋ ಮಾಡಬೇಕಾಗುತ್ತೆ ಅಥವಾ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಇದರಿಂದ ಆಫೀಸ್ಗೆ ಹೋಗುವ ಉದ್ಯೋಗಿಗಳಿಗೆ ತೊಂದರೆ ಆಗುತ್ತೆ. ಬಿಸ್ನೆಸ್ ಲಾಗ್ಗಳು ನಿಂತು ಹೋಗ್ತಾವೆ. ಇನ್ನು ಆಫೀಸ್ಗಳಲ್ಲಿ ಎಸಿ ಇರಲ್ಲ, ಮನೆಗಳಲ್ಲೂ ಎಸಿ ಇರಲ್ಲ. ಇದರಿಂದ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಸುಸ್ತಾಗಿ ಪ್ರೊಡಕ್ಟಿವಿಟಿ ಅಂದ್ರೆ ಕೆಲಸದ ಕ್ಷಮತೆ ತುಂಬಾ ಕಮ್ಮಿ ಆಗುತ್ತೆ. ಅಲ್ಲದೆ ಫ್ಯಾಕ್ಟರಿಗಳಲ್ಲಿ ಯಂತ್ರಗಳು ಬಿಸಿಯಾಗಿ ಅವುಗಳು ಕೆಟ್ಟು ಹೋಗುವ ರಿಸ್ಕ್ ಕೂಡ ಇರುತ್ತೆ. ಮೂರನೇದಾಗಿ ಎನರ್ಜಿ ನೆಟ್ವರ್ಕ್ ಅಂದ್ರೆ ವಿದ್ಯುತ್ ವ್ಯವಸ್ಥೆ ಮೇಲೆ ಭಾರಿ ಒತ್ತಡ ಬೀಳುತ್ತೆ. ಇಷ್ಟು ದಿನ ಹೀಟರ್ಗಳಿಗೆ ಕರೆಂಟ್ ಯೂಸ್ ಮಾಡ್ತಿದ್ದ ಜನ ಈಗ ಸಡನ್ ಆಗಿ ಸಿಕ್ಕ ಫ್ಯಾನ್ಗಳು, ಕೂಲರ್ಗಳನ್ನ ತಂದು ಪ್ಲಗ್ ಇನ್ ಮಾಡ್ತಾರೆ. ಇದರಿಂದ ಪವರ್ ಗ್ರಿಡ್ಗಳ ಮೇಲೆ ಲೋಡ್ ಜಾಸ್ತಿ ಆಗಿ ಕರೆಂಟ್ ಕಟ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಈ ಇಡೀ ವಿಚಾರದ ಬಗ್ಗೆ ವಿಜ್ಞಾನಿಗಳು ಮತ್ತು ಹವಾಮಾನ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ ಇದು ಕೇವಲ 1 ವರ್ಷದ ಸಮಸ್ಯೆ ಅಲ್ಲ, ಇದು ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನ ಏರಿಕೆಯ ನೇರ ಪರಿಣಾಮ. ಮುಂದಿನ ದಿನಗಳಲ್ಲಿ ಬ್ರಿಟನ್ನಲ್ಲಿ ಈ ರೀತಿಯ ಹೀಟ್ ವೇವ್ಗಳು ಇನ್ನೂ ಜಾಸ್ತಿ ಆಗ್ತವೆ ಹೊರತು ಕಮ್ಮಿ ಆಗಲ್ಲ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಯುಕೆ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ತನ್ನ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬಿಲ್ಡಿಂಗ್ ಕೋಡ್ಗಳನ್ನು ಬದಲಾಯಿಸಬೇಕು. ಬಿಸಿಲನ್ನ ತಡೆದುಕೊಳ್ಳುವ ತರ ಮನೆಗಳನ್ನ ಕಟ್ಟೋದಕ್ಕೆ ಪ್ಲಾನ್ ಮಾಡಬೇಕು ಅಂತ ಎಕ್ಸ್ಪರ್ಟ್ಸ್ ಒತ್ತಾಯ ಮಾಡ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಅಲ್ಲಿನ ಸಾಮಾನ್ಯ ಜನ ಮತ್ತು ಕೆಲವು ಕನ್ಸರ್ವೇಟಿವ್ ಗ್ರೂಪ್ಗಳು ಇಷ್ಟೊಂದು ಬೇಗ ಇನ್ಫ್ರಾಸ್ಟ್ರಕ್ಚರ್ ಬದಲಾಯಿಸೋದು ಅಸಾಧ್ಯ ಅಂತ ವಾದ ಮಾಡ್ತಿದ್ದಾರೆ. ಯಾಕಂದ್ರೆ ಬಿಲ್ಡಿಂಗ್ಗಳನ್ನ ರೀಡಿಸೈನ್ ಮಾಡೋದಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ. ಬರೀ ವರ್ಷದಲ್ಲಿ 10 ದಿನ ಬರುವ ಬಿಸಿಲಿಗಾಗಿ ಇಡೀ ದೇಶದ ಮನೆಗಳನ್ನ ಬದಲಾಯಿಸೋದಕ್ಕೆ ಹೋದ್ರೆ ದೇಶದ ಆರ್ಥಿಕತೆಯ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ ಅನ್ನೋದು ಇವರ ವಾದ. ಇದು ಒಂದಾಯ್ತು. ಮತ್ತೊಂದು ಮೈನ್ ಪಾಯಿಂಟ್ ಏನಂದ್ರೆ ಬ್ರಿಟನ್ನ ಈ ಪರಿಸ್ಥಿತಿ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಸಂದೇಶವನ್ನ ಕೊಡ್ತಿದೆ. ದಶಕಗಳ ಅಭಿವೃದ್ಧಿ ಹೊಂದಿದ ದೇಶಗಳು ಅಂದ್ರೆ ಯುರೋಪ್, ಅಮೆರಿಕದಂತಹ ದೇಶಗಳು ಮಾಲಿನ್ಯ ಮಾಡ್ತಾ ಬಂದಿವೆ. ಅದರ ಪರಿಣಾಮವಾಗಿ ಬಡ ದೇಶಗಳು ಅನುಭವಿಸುತ್ತಿದೆ ಅನ್ನುವ ಮಾತಿತ್ತು. ಆದರೆ ಈಗ ಪರಿಸರ ಮಾಲಿನ್ಯದ ಹೊಡೆತ ಶ್ರೀಮಂತ ದೇಶಗಳಿಗೂ ಸಮಾನವಾಗಿ ತಟ್ಟುತ್ತೆ ಅನ್ನೋದು ಪ್ರೂವ್ ಆಗಿದೆ. ಕ್ಲೈಮೇಟ್ ಚೇಂಜ್ ಅನ್ನೋದು ಯಾವುದೇ ಗಡಿಯನ್ನ ನೋಡಲ್ಲ. ಶ್ರೀಮಂತ ದೇಶಗಳು ಕೂಡ ಪ್ರಕೃತಿಯ ವಿಕೋಪದ ಮುಂದೆ ಮಂಡಿಯೂರಿ ನಿಲ್ಬೇಕಾಗುತ್ತೆ ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಚರ್ಚೆ ಆಗ್ತಿದೆ. ಬ್ರಿಟನ್ನಂತಹ ದೊಡ್ಡ ಎಕಾನಮಿ ಹೊಂದಿರುವ ದೇಶವೇ ಒಂದು ಸಣ್ಣ ಹವಾಮಾನ ಬದಲಾವಣೆಗೆ
ತತ್ತರಿಸಿ ಹೋಗ್ತಿದೆ ಅಂದ್ರೆ ಜಾಗತಿಕವಾಗಿ ಕ್ಲೈಮೇಟ್ ಪಾಲಿಸಿಗಳನ್ನ ಎಷ್ಟು ಸ್ಟ್ರಿಕ್ಟ್ ಆಗಿ ಜಾರಿಗೆ ತರಬೇಕು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಅದರಲ್ಲೂ ಭಾರತ, ಚೀನಾದಂತಹ ದೇಶಗಳಿಗೆ ಇದು ಎಚ್ಚರಿಕೆಯ ಕರೆಗಂಟೆ. ಮುಂದಿನ ದಿನಗಳಲ್ಲಿ ಇದರ ಪ್ರಾಕ್ಟಿಕಲ್ ಪರಿಣಾಮಗಳು ಹೇಗಿರುತ್ತೆ ಅಂದ್ರೆ ಬ್ರಿಟನ್ನ ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ ದೊಡ್ಡ ಬದಲಾವಣೆಗಳು ಆಗಬಹುದು. ಇಷ್ಟು ದಿನ ಕೇವಲ ಹೀಟಿಂಗ್ ಇರುವ ಮನೆಗಳಿಗೆ ಡಿಮ್ಯಾಂಡ್ ಇತ್ತು. ಇನ್ನು ಮುಂದೆ ಪ್ರಾಪರ್ ವೆಂಟಿಲೇಷನ್ ಮತ್ತು ಎಸಿ ಅಳವಡಿಸೋದಕ್ಕೆ ಜಾಗ ಇರುವ ಮನೆಗಳಿಗೆ ರೇಟ್ ಜಾಸ್ತಿ ಆಗಬಹುದು. ಬ್ರಿಟನ್ನ ಆರ್ಕಿಟೆಕ್ಚರ್ ಕಂಪನಿಗಳು ಈಗಿನಿಂದಲೇ ಹೊಸ ತಂತ್ರಜ್ಞಾನದ ಕಡೆ ಮುಖ ಮಾಡ್ತಿವೆ. ರೈಲ್ವೆ ಇಲಾಖೆ ಕೂಡ ಹೆಚ್ಚಿನ ತಾಪಮಾನ ತಡ್ಕೊಳ್ಳುವ ತರಹದ ಹಳಿಗಳನ್ನ ಹಾಕೋದಕ್ಕೆ ರಿಸರ್ಚ್ ಶುರು ಮಾಡಿದೆ. ಒಟ್ಟಾರೆಯಾಗಿ ಇಂಗ್ಲೆಂಡ್ ದೇಶ ತನ್ನ ಲೈಫ್ ಸ್ಟೈಲ್ ಅನ್ನೇ ಬದಲಾಯಿಸಿಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ. ಕೊನೆಯದಾಗಿ ಸ್ನೇಹಿತರೆ, 35 ಡಿಗ್ರಿ ಅನ್ನೋದು ತುಂಬಾ ನಾರ್ಮಲ್ ಅನ್ಸಬಹುದು. ಆದರೆ ಜಿಯೋಗ್ರಫಿಕಲ್ ಕಂಡೀಷನ್ ಅಂದ್ರೆ ಆಯಾ ದೇಶದ ಭೂಪ್ರದೇಶ, ವಾತಾವರಣ ಮತ್ತು ಅಲ್ಲಿನ ಮೂಲ ಸೌಕರ್ಯ, ಹೀಗೆ ಸಾಕಷ್ಟು ವಿಚಾರಗಳ ಮೇಲೆ ಪ್ರತಿಯೊಂದು ಡಿಪೆಂಡ್ ಆಗಿರುತ್ತೆ. ನಮ್ಮ ದೇಶದ ಜನರಿಗೆ ಬಿಸಿಲು ತಡೆದುಕೊಳ್ಳುವ ಶಕ್ತಿ ಇದೆ, ಆದರೆ ನಮಗೆ -ಡಿಗ್ರಿ ಚಳಿ ಬಂದ್ರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಬ್ರಿಟನ್ ಜನರಿಗೆ ಅಷ್ಟು ಚಳಿ ತಡ್ಕೊಳ್ಳುವ ಶಕ್ತಿ ಇದೆ, ಆದರೆ ಬಿಸಿಲು ಬಂದ್ರೆ ಮಾತ್ರ ಒದ್ದಾಡ್ತಾರೆ. ಸೊ ಪ್ರಕೃತಿಯ ಮುಂದೆ ಎಲ್ಲರೂ ಒಂದೇ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕ್ಲೈಮೇಟ್ ಚೇಂಜ್ ಇಡೀ ಪ್ರಪಂಚವನ್ನ ಈ ತರ ಕಾಡ್ತಿರೋದಕ್ಕೆ ಅಸಲಿ ಕಾರಣ ಯಾರು? ಶ್ರೀಮಂತ ದೇಶಗಳು ಇನ್ಮುಂದೆ ಆದರೂ ಪರಿಸರ ಉಳಿಸುವ ಕಡೆ ಗಮನ ಕೊಡಬೇಕಾ? ಜೊತೆಗೆ ಭಾರತದಂತಹ ಡೆವಲಪಿಂಗ್ ದೇಶಗಳು ಸಹ ಇದರ ಬಗ್ಗೆ ಸೀರಿಯಸ್ ಆಗಬೇಕಾ? ಈಗಂತೂ ಡೆವಲಪ್ಮೆಂಟ್ ಹೆಸರಿನಲ್ಲಿ ನಾವು ಕಾಡುಗಳನ್ನ ನಾಶ ಮಾಡಿದ್ದೀವಿ, ಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದೀವಿ, ನಗರಗಳಲ್ಲಿರುವ ಮರಗಳನ್ನ ಸುಮ್ಮನೆ ಬಿಡ್ತಿಲ್ಲ. ಇದೆಲ್ಲ ಕಂಟಿನ್ಯೂ ಆದರೆ ಮುಂದೆ ಏನಾಗಬಹುದು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.